ಮಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ A5 ಆರೋಪಿ ನಂಬರ್ 5 A1 ಆರೋಪಿ ಜಗ್ಗನ ಜೊತೆಗಿನ ನಂಟಿನಿಂದ ಬೈರತಿಗೆ ಸಂಕಷ್ಟ ಬಂತಿಲ್ಲಿ. ಜಗ್ಗನ ಜೊತೆಗೆ ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ಹೇಳ್ತಾರಲ್ಲ, ಆ ಥರ ಆಯಿತು ಬೈರತಿ ಬಸವರಾಜನ ಕತೆ. ಈ ಜಗ್ಗನ ಜೊತೆ ಸೇರಿ ಬೈರತಿ ಈ ಸಂಕಷ್ಟ ಬಂತು. ಜಗ್ಗನ ಜೊತೆಗೆ ಬೈರತಿ ಸೇರಿದ್ದ, ಬೈರತಿ ಜೊತೆಗೆ ಜಗ್ಗ ಸೇರಿಕೊಂಡ. ಇಂಥ ಹುಡುಗರು ಕೆಲವು ವ್ಯವಹಾರಗಳಿಗೆ ಮೇಂಟೈನ್ ಮಾಡೋಕ್ಕೆ ಬೇಕಾಗ್ತಾರ, ಅದು ಮುಂದಿನ ವಿಚಾರ. ಅದೇನು ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜಕಾರಣಿ, ಕೆಲ ಹುಡುಗರು, ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಂತ ಬಂದಾಗ ಯಾವುದನ್ನು ಇಲ್ಲಿ ಬಿಡಿಸಿ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಜಗ್ಗನಿಂದ ಬೈರತಿ ಬಸವರಾಜ್ ಈ ಸ್ಥಿತಿ ಬಂತ ಅಂಥೇಳಿ ಬೈರತಿ ಜೊತೆಗೆ ಪ್ರಯಾಗ್ರಾಜನ ಕುಂಭಮೇಳಕ್ಕೂ ಇದೇ ಜಗ್ಗ ಹೋಗಿದ್ದದ್ದು. ಬೈರತಿ ಬಸವರಾಜರಿಂದಾನೇ ಹಾರ ಹಾಕಿಸ್ಕೊಂಡಿದ್ದು ಜಗ್ಗ. ಬಸವರಾಜ್ ಇವ್ರಿಗೆ ಹಾರ ಹಾಕಿದ್ದಾಯಿತು. ಈಗ ಜಗ್ಗ ಬೈರತಿ ಬಸವರಾಜ್ಗೆ ಉರುಳನ್ನು ಜೀರ್ತಾ ಇದ್ದಾನೆ ಅವನು ಅಂತ ಕಾಣಿಸ್ತಿದೆ. ಜಗ್ಗನಿಗೆ ಹಾರ ಹಾಕಿದ್ದಾಯಿತು. ಜಗ್ಗ ಏನು ಮಾಡ್ದ, ಈಗ ಬೈರತಿ ಬಸವರಾಜ್ಗೆ ಉರುಳನ್ನು ಜೀರ್ತಾ ಇದ್ದಾನೆ. ಪ್ರಕರಣ ಸಂಬಂಧ 2 ಬಾರಿ ವಿಚಾರಣೆಗೆ ಹಾಜರಾಗಿದ್ದದ್ದು ಹೌದು. ಅವಾಗ ಬಂಧನದ ಭೀತಿ ಇರಲಿಲ್ಲ ಬೈರತಿ ಬಸವರಾಜ್ಗೆ. ಅರೆಸ್ಟ್ ಮಾಡಿಬಿಡ್ತಾರೆ ನನ್ನ ಅಂತೇಳಿ. ಏನು ವಿಚಾರಣೆ ಇದೆಯೋ ಮಾಡ್ರಪ್ಪ, ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ಅಂತ ಹೇಳಿ ವಿಚಾರಣೆಗೆ ಹಾಜರಾಗಿದ್ದದ್ದು. ಜುಲೈ 19 ಮತ್ತು ಜುಲೈ 23 2 ದಿನಾಂಕಗಳಂದು ವಿಚಾರಣೆಗೆ ಹಾಜರಾಗಿದ್ದರು. ಕೊಲೆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಬೈರತಿ ಪದೇ ಏನು ಕೇಳಿದ್ರು ಅದೇ ಮಾತನ್ನು ಹೇಳ್ತಾ ಇದ್ದದ್ದು. ಜಗ್ಗ, ಕಿರಣ, ಅನಿಲ ಸೇರಿಕೊಂಡು ಕೆಲವರು ಬೈರತಿಗೆ ಆಪ್ತರಿದ್ದರು. ಇದೇ ಕಾರಣಕ್ಕೆ ಬೈರತಿ ಬಸವರಾಜರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಈಗ ಸಿಕ್ಕಾಕೊಂಡು ಇದೀಗ ಒದ್ದಾಡುವಂಥ ಪರಿಸ್ಥಿತಿಯಲ್ಲಿ ಬೈರತಿ ಬಸವರಾಜ್ ಇದ್ದಾರೆ.